ಕರುನಾಡ ಪೂರ್ವ ಭಾಗದ ಕುರುಚಲು ಕಾಡುಗಳಿಂದ ಹರಡಿ ಪಶ್ಚಿಮ ಘಟ್ಟಗಳ ಕಗ್ಗತ್ತಲ ಕಾಡುಗಳವರೆಗೆ ಸಾಗಿ ಉತ್ತರದ ಬಯಲು ತಲುಪಿ ದಕ್ಷಿಣದ ಅಪಾರ ವನ್ಯಜೀವಿ ಸಂಪತ್ತಿನ ಕಾಡುಗಳಲ್ಲಿ ಕರ್ತವ್ಯ ನಿರ್ವಹಿಸುವ ರಕ್ಷಕರ ಬದುಕು ಸವಾಲುಗಳ ಸಾಗರವೇ ಸರಿ. ಸದಾ ಕಾಡುಗಳು ಮತ್ತು ವನ್ಯಪ್ರಾಣಿಗಳ ರಕ್ಷಣೆಯಲ್ಲಿ ಸಾಗುವ ಈ ರಕ್ಷಕರ ದೈನಂದಿನ ಬದುಕಿನ ಹಾದಿಯು ದಿನಕ್ಕೊಂದು ರೋಚಕ ಅನುಭವಗಳನ್ನು ನೀಡುತ್ತಾ ಈ ಪ್ರಕೃತಿ ಮಾತೆಯ ಸೇವೆ ಮಾಡುವ ಭಾಗ್ಯವನ್ನು ಆ ದೇವರು ನಮಗೆ ನೀಡಿದ್ದಕ್ಕಾಗಿ ದೇವರಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ದೈನಂದಿನ ಬದುಕಿನ ಅತ್ಯಮೂಲ್ಯ ಭಾಗವಾದ ಕರ್ತವ್ಯವನ್ನು ಈ ಅರಣ್ಯಗಳು ಮತ್ತು ವನ್ಯಪ್ರಾಣಿಗಳಿಗೆ ಯಾವುದೇ ತೊಂದರೆಯಾಗದಂತೆ ರಕ್ಷಿಸುತ್ತಾ ತನ್ನನ್ನೂ ಸಹ ರಕ್ಷಣೆ ಮಾಡಿಕೊಳ್ಳುತ್ತಾ ಸಾಗುವ ಹಾದಿಯೇ ಈ ರಕ್ಷಕನ ಹಾದಿ. ವೇಗವಾಗಿ ಬೆಳೆಯುತ್ತಿರುವ ಈ ಮಾನವನ ನಗರ ಜೀವನ ಶೈಲಿಯು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿರುವ ಈ ಸ್ವಚ್ಛ ಸುಂದರ ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಭಾರತ ಸಂವಿಧಾನದ ಅನುಚ್ಛೇದ 51ನೇ ಎ-ಜಿ ವಿಧಿ ಪ್ರಕಾರ ಅರಣ್ಯ, ನದಿ, ಸರೋವರ ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಹಾಗೂ ಅಭಿವೃದ್ಧಿಪಡಿಸುವುದು ಮತ್ತು ಸಕಲ ಜೀವಿಗಳ ಮೇಲೆ ಅನುಕಂಪ ಹೊಂದುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಬನ್ನಿ ಕೈಜೋಡಿಸಿ ನಮ್ಮೊಂದಿಗೆ ಈ ನಮ್ಮ ಸುಂದರ ಪರಿಸರವನ್ನು ರಕ್ಷಿಸುವಲ್ಲಿ ನಮ್ಮೆಲ್ಲರ ಹಾದಿಯೂ ಒಂದೇ ಆಗಿರಲಿ.